ಈಗಾಗಲೇ ರಾಜ್ಯದಲ್ಲಿ ಪ್ರೀ ಮಾನ್ಸೂನ್ ಶುರುವಾಗಿದೆ, ಮಳೆ ಅಬ್ಬರಿಸ್ತಾ ಇದೆ. ಮತ್ತೊಂದೆಡೆ ಮಾನ್ಸೂನ್ ಪ್ರವೇಶಕ್ಕೂ ಕೂಡ ದಿನಗಣನೆ ಆರಂಭ ಆಗಿದೆ. ಈ ಮಧ್ಯೆ ಕೊಡಗಿನಲ್ಲಿ ಭೂಕುಸಿತದ ಆತಂಕ ಶುರುವಾಗಿದೆ. ಮಳೆಗಾಲದಲ್ಲಿ ಸಮಸ್ಯೆಗೆ ಸಿಲುಕೋ ಆತಂಕದಲ್ಲಿ ಜನ ಇದ್ದಾರೆ. ಪೂರ್ವ ಮುಂಗಾರಿನಲ್ಲೇ ಕೊಡಗಿನಲ್ಲಿ ಭಾರೀ ಮಳೆಯಾಗಿದೆ. ಭೂಗರ್ಭ ಶಾಸ್ತ್ರಜ್ಞರು ಜಿಲ್ಲಾಡಳಿತಕ್ಕೆ ಒಂದು ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಭೂಗರ್ಭ ಶಾಸ್ತ್ರಜ್ಞರು ಕೊಟ್ಟಿರುವಂಥ ವರದಿ ಕಳವಳಕಾರಿಯಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದರಿಂದ ನಾವು ಮೀಟಿಂಗ್ ಮಾಡಿಕೊಂಡು ಎಲ್ಲ ಹೋಬಳಿ ವೈಸ್ ನಮ್ಮ ನೋಡಲ್ ಆಫೀಸರ್ ಇರ್ತಾರೆ, ಅಲ್ಲಿ ಎಲ್ಲರಿಗೆ ನಿರ್ದೇಶನ ಕೊಟ್ಟಾಯಿತು. ಅಲ್ಲಿ ನಮ್ಮ ಎಲ್ಲ ರೀತಿಯ ಕಮ್ಯುನಿಕೇಷನ್ ಚಾನೆಲ್ಸ್ವನ್ನು ನಾವು ಒಂದು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಕಮ್ಯುನಿಕೇಷನ್ ಚಾನೆಲ್ ಏನಿದೆ ಅಂದರೆ ಅಲ್ಲಿ ಯಾವ್ಯಾವ ಇದು ವನ್ರೇಬಲ್ ಏರಿಯಾಸ್ಗಳಲ್ಲಿ ಎಷ್ಟು ಕುಟುಂಬಗಳು ಇರ್ತಾರೆ, ಮತ್ತು ಸಾಧ್ಯವಾದರೆ ಅಥವಾ ಅವಶ್ಯಕತೆ ಇದ್ದರೆ ನಮಗೆ ಈ ಥರದ್ದು ಪರಿಸ್ಥಿತಿ ಬಂದಿದ್ರೆ ಅಂದರೆ ಅವರಿಗೆ ಒಂದು ನಾವು ಶಿಫ್ಟ್ ಮಾಡಬೇಕು, ಕಾಳಜಿ ಕೇಂದ್ರ ಓಪನ್ ಮಾಡಬೇಕಾಗುತ್ತೆ. ಅಂದರೆ ಅದರಲ್ಲಿ ಎಲ್ಲಿ ಮಾಡಬೇಕು, ಯಾವ ಶಾಲೆಗಳಲ್ಲಿ ಮಾಡಬಹುದು, ಅದರಲ್ಲಿ ಇದು ಹೆಡ್ ಮಾಸ್ಟರ್ ಯಾರು ಇರ್ತಾರ, ಪ್ರಿನ್ಸಿಪಲ್ ಯಾರು ಇರ್ತಾರ, ಅವರು ಫೋನ್ ನಂಬರ್ಸು ಚೇಂಜ್ ಆಗಿದ್ದಾರೆ ಅಂತ ಹೊಸೊಬ್ಬರಿಗೆ ಒಂದು ಸೆನ್ಸಿಟೈಸೇಷನ್ ಮಾಡಬೇಕು, ಅವರಿಗೆ ಸಂಪರ್ಕಿಸಿ ಎಲ್ಲ ರೆಡಿ ಇಟ್ಕೋಬೇಕು. ಏಕೆಂದರೆ ಯಾವ ರೀತಿಯೇ ನಮಗೆ ಪರಿಸ್ಥಿತಿ ಈ ಥರದ್ದು ಬಂದಿದ್ರೆ ಅಂದರೆ ನಮ್ಮ ರೆಸ್ಪಾನ್ಸ್ ಟೈಮ್ ಇದು ಮಿನಿಮಮ್ ಇರಬೇಕು, ಮತ್ತು ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಿಂದ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಇವ್ಯಾಕ್ಯುಯೇಷನ್ ಪ್ರೋಗ್ರಾಮ್ ಆಗಲಿ ನಾವು ಅದನ್ನು ಇದು ಇಫೆಕ್ಟ್ ಮಾಡ್ಬೋದು. ಅದರ ಜೊತೆಗೆ ಫೈರ್ ಆ್ಯಂಡ್ ಇಮರ್ಜೆನ್ಸಿ ಸರ್ವಿಸಸ್ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಹೋಮ್ ಗಾರ್ಡ್ಸ್ ಆಗಲಿ, ಅದ್ರ ಜೊತೆಗೆ ವಾಲಂಟಿಯರ್ಸ್ ಆಗಲಿ ಎಲ್ಲರಿಗೆ ನಾವು ತಿಳಿಸಿದ್ದೀವಿ. ಎಲ್ಲ ಬೋಟ್ ಇದು ಚೆಕ್ ಮಾಡಬೇಕು, ಇದು ಎಲ್ಲ ಸರಿ ಇದ್ದಾರೆ ಇಲ್ವಾ, ರಿಪೇರ್ ಬೇಕಾಗುತ್ತೆ ಅಂದರೆ ಇನ್ನೂ ಟೈಮ್ ಇದೆ, ರಿಪೇರಿ ಮಾಡ್ಬೋದು. ಲೈಫ್ ಸೇವಿಂಗ್ ಟ್ಯೂಬ್ಸ್ ಇರ್ತದೆ, ಲೈಫ್ ಜಾಕೆಟ್ಸ್ ಇರ್ತದೆ, ಎಲ್ಲವೂ ನಾವು ಅವರಿಗೆ ಉಪಲಬ್ಧ ಮಾಡಿಕೊಂಡು ಹೇಳಬೇಕು. ಅದರ ಜೊತೆಗೆ ಚೆಸ್ಕಾಮ್ಗೆ ಕೂಡ ಒಂದು ಮೀಟಿಂಗ್ ಮೂಲಕ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಅಂದರೆ ಕೊಡಗಿನಲ್ಲಿ ಸದ್ಯ ಭೂಕುಸಿತದ ಆತಂಕ ಸೃಷ್ಟಿಯಾಗಿದೆ ಅನ್ನುವಂಥ ಮಾಹಿತಿ. ಯಾಕಂತಂದರೆ ಪೂರ್ವ ಮುಂಗಾರು ಮಳೆಯ ಸಂದರ್ಭದಲ್ಲೇ ಒಂದಿಷ್ಟು ಸಮಸ್ಯೆಗಳು ಕೊಡಗಿನಲ್ಲಿ ಸೃಷ್ಟಿಯಾಗಿದ್ದಿದೆ. ಇದರ ಜೊತೆಗೆ ಭೂಗರ್ಭ ಶಾಸ್ತ್ರಜ್ಞರು ಒಂದಿಷ್ಟು ಅಧ್ಯಯನ ಮಾಡಿದ ನಂತರ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ವಿವರಿಸ್ತಾ ಇದ್ರು, ಏನೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೀವಿ ಅನ್ನೋದರ ಬಗ್ಗೆ ವಿವರಿಸ್ತಾ ಇದ್ರು. ಅದು ಈ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಅವರು ಒಂದಿಷ್ಟು ಸಿದ್ಧತೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಭೂಕುಸಿತ ಇರುವಂಥ ಜಾಗಗಳಲ್ಲಿ ಅಥವಾ ಭೂಕುಸಿತದ ಸಾಧ್ಯತೆ ಇರುವಂಥ ಜಾಗಗಳಲ್ಲಿ ಏನು ಮಾಡಬೇಕು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು, ಅಲ್ಲಿ ಬದುಕು ಕಟ್ಟಿಕೊಂಡವರನ್ನು ಅಲ್ಲಿಂದ ಸ್ಥಳಾಂತರಿಸಬೇಕಾಗತ್ತೆ. ಸೊ ಅದಕ್ಕೆ ಈಗ ಸಮಯ ಸಾಲತ್ತಾ ಅನ್ನೋ ಪ್ರಶ್ನೆ. ಸೊ ಇದೆಲ್ಲವೂ ಕೂಡ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಕೊಡಗಿನಲ್ಲಿ 2018 ಮತ್ತು 2020 ಈ ಅವಧಿಯಲ್ಲಾದಂಥ ಅನಾಹುತಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ, ಯಾವ ಪ್ರಮಾಣದಲ್ಲಿ ಅಲ್ಲಿ ಭೂಕುಸಿತ ಆಗಿತ್ತು ಮತ್ತು ಜನ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸಬೇಕಾಯಿತು ಅಂತ. ಈ ಬಾರಿ ಆ ರೀತಿಯ ಸಿಚುವೇಶನ್ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ. ಆದರೆ ಈ ಸಿದ್ಧತೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.